ಮನೆಯಲ್ಲಿ ಕಸ ಹಾಕಿ ನಮ್ಮ ಪರಿಸರನ ಉಳಿಸ್ಬೇಕನ್ನೋದು ತುಂಬ ಚೆನ್ನಾಗಿದೆ. ಸ್ಕೂಲಿಂದ ಮಾಡ್ತಿರೋದು ಮಕ್ಳಿಗೂ ಅದರಿಂದ ಗೊತ್ತಾಗುತ್ತೆ ನಮ್ಮ ಪರಿಸರನ ನಾವು ಚೆನ್ನಾಗಿ ಇಟ್ಕೋಬೇಕು, ಪರಿಸರ ಮಾಲಿನ್ಯ ಮಾಡಬಾರ್ದು ಅನ್ನೋದು ಮಕ್ಕಳು ತಿಳ್ಕೊತಾರೆ. ಸುತ್ತಮುತ್ತ ಇರೋ ಊರಲ್ಲಿ ಎಲ್ರಿಗೂ ಅದೊಂದು ಜಾಗೃತಿ ಮೂಡಿಸ್ದಂಗೆ ಆಗುತ್ತೆ. ಈ ಥರ ಮಾಡ್ತಿರೋದು ಪರಿಸರ ಉಳಿಸ್ತಿರೋದು ಎಲ್ರಿಗೂ ಒಂಥರ ಸ್ಫೂರ್ತಿ ಆಗುತ್ತೆ. ಪರಿಸರ ಮಾಲಿನ್ಯ ಮಾಡಬಾರ್ದು, ನಮ್ಮ ಪರಿಸರ ರಕ್ಷಿಸಬೇಕು, ಗಿಡ ಮರನ ಕಡಿಬಾರ್ದು, ಮರನ ಚೆನ್ನಾಗಿ ಬೆಳೆಸಿದ್ರೆ ನಮ್ಗೆ ಒಳ್ಳೇದು ಆಗುತ್ತೆ. ಇದು ಪ್ರತಿಯೊಂದು ಮನೇಲೂ ಒಂದೊಂದು ಮರ ಬೆಳೆಸಿದ್ರೆ ನಮ್ಮ ಪರಿಸರ ಸುತ್ತಮುತ್ತ ಚೆನ್ನಾಗಿರುತ್ತೆ. Cutting down the trees for safety purpose, for roads extension, further we are using like that. But don't cut the trees. This is the save. Thank you. ಮರ ಕಡದ ಈ ನಡುವೆ ಈಗಂತೂ ಪರಿಸರದ ಬಗ್ಗೆ ಸರ್ಕಾರಕ್ಕೂ ಗಮನ ಇಲ್ಲ. ದಯವಿಟ್ಟು ಸರ್ಕಾರ ಪರಿಸರ ಉಳಿಸಬೇಕು. ಪರಿಸರ ಉಳಿದ್ರೆ ಜೀವನ ಇಲ್ಲ ಅಂದರೆ ನಾವು ಏನು ಅದರಿಂದ ಪರಿಸರ ಉಳಿಸೋದಕ್ಕೆ ಮಕ್ಕಳು ಸಹ ಇದ್ದು ಮುತುವರ್ಜಿ ವಹಿಸ್ತಾ ಊರುಗಳಿಗೆ ಎಲ್ಲ ಜಾಗೃತಿ ಮೂಡಿಸೋದಕ್ಕೆ ಶಾಲಾ ಶಿಕ್ಷಕರ ಜೊತೆ ಸೇರಿ ಬಂದಿದ್ದೀರಾ. ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಸೇರಿದ್ದೀರಾ. ಸುಮಾರು ಅಡುಗೆನಲ್ಲೇ ಎಲ್ಲ ಜಾಗೃತಿಯನ್ನು ಮೂಡಿಸಿದ್ದೀರಾ. ಎಲ್ಲ ಸುಸ್ತಾಗಿದ್ದೀರಿ. ಇವಾಗ ವಿಶ್ವ ಪರಿಸರ ದಿನಾಚರಣೆ ಯಾಕೋಸ್ಕರ ಮಾಡ್ತಾ ಇದ್ದೀವಿ? ನಮ್ಮ ದೇಶದಲ್ಲಿ ಫಾರೆಸ್ಟು ಏನು ಅರಣ್ಯ ಹೆಚ್ಚಾಗಿರಬೇಕು, ಶೇಕಡ 30ಕ್ಕಿಂತ ಹೆಚ್ಚಾಗಿರಬೇಕು. ಆದರೆ ನಮ್ಮಲ್ಲಿ ಎಷ್ಟಿದೆ? ಕಡಿಮೆ ಆಗಿದೆ, ಶೇಕಡ 20ಕ್ಕೆ ತಲುಪಿದೆ. ಈ ರೀತಿ ಅರಣ್ಯ ಕಡಿಮೆ ಆದರೆ ಅದೆಲ್ಲ ಕಡಿಮೆ ಆಗುತ್ತೆ. ಮಳೆ ಬರ್ತಾ ಇದ್ರೆ ಏನಾಗುತ್ತೆ? ಮಳೆಗಳಿರೋದ್ರಿಂದ ಬರಗಾಲ ಇದೆಲ್ಲ ಬರುತ್ತೆ. ನಾಡು ಎಲ್ಲ ಚೆನ್ನಾಗಿರಬೇಕು ಅಂದರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು ಅಂದರೆ ಈ ಅರಣ್ಯ ಪ್ರದೇಶ ಜಾಸ್ತಿ ಆಗಬೇಕು. ಮಳೆ ಜಾಸ್ತಿ ಬರುತ್ತೆ, ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮರಗಳನ್ನೆಲ್ಲ ನೆಡಬೇಕು, ಅರಣ್ಯವನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಶಾಲಾ ಕಾಲೇಜುಗಳಲ್ಲಿ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ. ನೀವು ಆ ಥರ ಬಂದಿದ್ದೀರಾ, ಒಳ್ಳೆ ಕೆಲಸ ನಿಮ್ಮ ಶಾಲೆಯಿಂದ. ನಿಮ್ಮೆಲ್ಲರಿಗೂ ನಮ್ಮ ರಾಜಘಟ್ಟ ಗ್ರಾಮ ಪಂಚಾಯತಿ ಪರವಾಗಿ
ಧನ್ಯವಾದಗಳನ್ನು ನಿಮ್ಮ ಶಿಕ್ಷಕರಿಗೂ ನಿಮ್ಮೆಲ್ಲ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್.